ಅದು ಏನೋ ಬಚಾವ್ ಆಗ್ತಿದ್ರು ಏನೋ ಅಲ್ಲಿಗೆ ಬಂದಿಲ್ಲ. ಅಲ್ಲಿಗೆ ಬಂದಿದ್ರೆ ಬಚಾವ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಅಂದರೆ ಯಾವುದೋ ಒಂದು ಗಾಡಿಯಲ್ಲಿ ಇದ್ದಿರ್ತಿತ್ತು, ಯಾವುದಾದ್ರು ಅದು ಪೊಲೀಸ್ನವರೆಲ್ಲ ಅದೆಲ್ಲ ಇಟ್ಕೊಂಡ್ರೆ ಅವ್ರಿಗೆ ಕೇಸ್ ಹಾಕ್ತೀವಿ, ತೆಗೆದಿಡ್ಬೇಕು ನೀನಂತೆಲ್ಲ ಬೆಳಿಗ್ಗೆ ಬಂದು ತೆಗೆದುಕೊಂಡು ತೆಗೆಸಿ ನೀನೇನಾದ್ರೂ ಇಟ್ಕೊಂಡು ಇಟ್ಕೋಬಾರ್ದು. ಸಂಜೆಗೆ ಹೀಗಾಗಿದೆ. ನನಗೆ ಅವನು ಫೋನ್ ಮಾಡುವಾಗ ಅವನು ಸತ್ತ ನನಗೆ ನೆನಪಿಲ್ಲ. ಇವನೇ ಯಾರಿಗಾದ್ರೂ ಕೊಲೆ ಮಾಡಿ ತಿರುಗ ನನಗೆ ಅದು ತಲೆ ಬಿಸಿ ಬೇರೆ ಏನು ಕೈಯಲ್ಲಿ ಏನಿಲ್ಲ. ಪೊಲೀಸ್ ತೆಗೆದಿದ್ರೆ ಇದ್ದಿದ್ರೆ ಅವರು ಬಿಡ್ತಿರ್ಲಿಲ್ಲ. ಏನಿಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸಿದ್ರು ತೊಂದರೆ ಇಲ್ಲ. ಅವ್ರು ಒಳಗೆ ಕಳಿಸ್ಲಿಲ್ಲ, ವೆಪನ್ಸ್ ಕೇಸ್ ಮಾಡಿ ಒಳಗೆ ಕಳಿಸ್ಲಿಲ್ಲ. ವೆಪನ್ಸ್ ವಾಪಸ್ ಕೊಟ್ಟು ಮನೇಲಿ ಎತ್ತಿಡು ಅಂತ ಹೇಳಿ ಕಳಿಸ್ತಾರೆ ಪೊಲೀಸ್ನವರು. ಅಂದ್ರೆ ಹೇಗೆ ಅಂದ್ರೆ ಅವನು ಆಚೆನೇ ಇರಬೇಕು, ಆದ್ರೂ ವೆಪನ್ಸ್ ಇರಬಾರ್ದು. ಅವರಿಗೆ ಸಿಕ್ಕಿತ್ತಲ್ಲ ವೆಪನ್ಸ್, ರಾಬರಿ ಕೇಸ್ ಹಾಕ್ತೀವಿ ಅನ್ನೋದ್ರ ಬದಲು ಹಾಕಿ ಒಳಗೆ ಕಳಿಸಿದ್ರು ಆಗೋಗ್ತಿತ್ತು. ಅವ ಜೈಲಲ್ಲಿ ಇರ್ತಿತ್ತು, ಒಂದು ತಿಂಗಳಲ್ಲಿ ಆಚೆ ಬರ್ತಿತ್ತು. ಹಾಗೆ ಅವರಿಗೆ ಉದ್ದೇಶ ಇದ್ದಿತ್ತು, ಅವರು ವಿತೌಟ್ ವೆಪನ್ಸ್ ಕೊಟ್ಟಿರ್ಲೂಬಹುದು ಇವರಿಗೆ. ನಾವು ಎತ್ತಿಟ್ಟಿದ್ದೇವೆ ಅಂತ ಗಾಡಿಯಲ್ಲಿ ಏನಿಲ್ಲ. ಅಲ್ಲಿ ಕಾಣಿಸೋದು 6 ಜನ, ಆದ್ರೆ ಅಲ್ಲಿ 30ಕ್ಕೂ ಹೆಚ್ಚು ಜನ ಇದ್ದಾರೆ ಸ್ಪಾಟ್ನಲ್ಲಿ. 30ಕ್ಕೂ ಹೆಚ್ಚು ಜನ, 4 ಗಾಡಿ, ಒಂದು ಒಮಿನಿ ಗಾಡಿ, ಅದು CCTV ತೆಗೆದ್ರೆ ಗೊತ್ತಾಗುತ್ತೆ. ಒಂದು ಒಮಿನಿ, ಒಂದು ಶಿಫ್ಟು, ಇನ್ನೊಂದು ಬುಲೆರೋ ಆಪೋಸಿಟ್. ಫಸ್ಟ್ ಶಿಫ್ಟ್ ಅಡ್ಡ ಹಾಕ್ತಾರೆ, ಅದಾದ್ಮೇಲೆ ಶಿಫ್ಟಿಂದ ಪಾಸ್ ಮಾಡ್ತಾರೆ ಗಾಡಿನ, ಆಮೇಲೆ ಬುಲೆರೋ ಬಂದು ವಾಪಸ್ ಹೊಡೆದಿತ್ತು, ಅಡ್ಡ ಹೊಡೆಯೋದು. ಅದೆರಡು ಹೋಗಿ ಇನ್ನೊಬ್ನಿಗೆ ನೀನು ಸುಹಾಸ ಅಂತ ಕೇಳ್ಬಿಟ್ಟು ಅವರಲ್ಲಿ ಒಬ್ಬ ಪರಿಚಯದವನು ಅವನಲ್ಲ ಅವನು ಅಂತ ಹೇಳಿದ್ಮೇಲೆ ಅವನನ್ನು ಫಸ್ಟ್ ಟಾರ್ಗೆಟ್ ಮಾಡಿ ಹಿಡ್ದಿದ್ದಾರೆ. ಫಸ್ಟ್ ಬೇರೆಯವ್ರ ಜನ ಇದ್ದಿದ್ದು, ನೀನ ಸುಹಾಸ ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೊಬ್ಬ ಹೇಳಿದಂತೆ ಅವನಲ್ಲ